ನಮಸ್ಕಾರ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾರು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ, ಅದರಲ್ಲಿ ಯಾವೆಲ್ಲ ಅಂಶಗಳು ನೀವು ಕರೆಕ್ಟಾಗಿ ತುಂಬಿದ್ದೀರಾ ಅಂತೇಳಿ, ಮತ್ತು ತುಂಬದೇ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲಿಗೆ ಏನಪ್ಪ ಅಂತಂದ್ರೆ, ನೀವು ಕರೆಕ್ಟಾಗಿ ಸರಿಯಾಗಿ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿದರೂ ಕೂಡ ನಾಳೆ ನಿಮಗೆ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಬಂದರೂ ಕೂಡ ನಿಮಗೆ ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಯಾಕೆ ಅಂದರೆ, ಎಕ್ಸಾಮ್ಗೆ ಅಲೋ ಮಾಡಬೇಕಾದ್ರೆ ಅಲ್ಲಿ 2024ನೇ ಇಸ್ವಿಯಲ್ಲಿ ಮೇ ಬಿ VAO ಕಾಲ್ಫಾರ್ಮ್ ಆಗಿತ್ತು ಅನಿಸುತ್ತೆ. ಆವಾಗ KA ಏನು ಮಾಡಿದ್ರು ಅಂದರೆ, ಎಕ್ಸಾಮ್ಗೆ ಅಲೋ ಮಾಡುವಾಗ, ಎಕ್ಸಾಮ್ ಸೆಂಟ್ರಿಗೆ ಅಲೋ ಮಾಡುವಾಗ ಫೋಟೋವನ್ನು ಸ್ಕ್ಯಾನ್ ಮಾಡ್ತಾಯಿದ್ರು. ಅಂದರೆ ಕ್ಯಾಂಡಿಡೇಟ್ ಭಾವಚಿತ್ರವನ್ನು ಸ್ಕ್ಯಾನ್ ಮಾಡ್ತಾಯಿದ್ರು. ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ಲ, ಆ ವ್ಯಕ್ತಿಯ ಛಾಯಾಚಿತ್ರವನ್ನು ಲೈವ್ ಆಗಿ ಕ್ಯಾಪ್ಚರ್ ಮಾಡ್ತಾಯಿದ್ರು. ಅದಕ್ಕೆ ಕಾರಣ ಕ್ಯಾಂಡಿಡೇಟ್ ಇವರೇನಾ ಅಥವಾ ಬೇರೆದವರ ಅಂತೇಳಿ ಚೆಕ್ ಮಾಡೋಕ್ಕೋಸ್ಕರ. ಹಾಲ್ ಟಿಕೆಟಲ್ಲಿ ಅಲ್ಲೂ ಮ್ಯಾಚ್ ಆದರೆ ಮಾತ್ರ ಅಲ್ಲಿ ಅಲೋ ಮಾಡ್ತಾಯಿದ್ರು. ಬಟ್ ಇಲ್ಲಿ ಮಿಸ್ಟೇಕ್ ಏನಾಗುತ್ತೆ ಅಂದರೆ, ಇತ್ತೀಚೆಗೆ KA ಹೇಳಿರುವಂತೆ, ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದೋ ಫೋಟೋ ಅಪ್ಲೋಡ್ ಮಾಡಿರ್ತೀರ, ಅಂದರೆ ವಿಚಿತ್ರವಾಗಿರ್ತಕ್ಕಂಥದ್ದು, ಅಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಬೇರೆ ಇದ್ದಿದ್ದು, ಅಥವಾ ಆಧಾರ್ ಕಾರ್ಡ್ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡ್ತಕ್ಕಂಥ ಫೋಟೋನ ಮ್ಯಾಚ್ ಆಗದೇ ರೀತಿ ಈ ಒಂದು ಏನಪ್ಪ ಅಂತಂದ್ರೆ ಅಪ್ಲೋಡ್ ಮಾಡಿರ್ತೀರ. ಆವಾಗ ಅಪ್ಲಿಕೇಶನ್ ಹಾಕಿ ಹಾಲ್ ಟಿಕೆಟ್ ತೆಗೆದುಕೊಂಡು ಎಕ್ಸಾಮ್ ಸೆಂಟ್ರಿಗೆ ಹೋದರೂ ಕೂಡ ಅಲ್ಲಿ ನಿಮ್ಮ ಭಾವಚಿತ್ರ ಸ್ಕ್ಯಾನ್ ಆಗೋದಿಲ್ಲ. ಅದಕ್ಕೆ ಕಾರಣ, ನೀವು ಒಳ್ಳೆಯ ರೀತಿಯ ಫೋಟೋ, ಅಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಇಮೇಜ್ ಬ್ಯಾಕ್ಗ್ರೌಂಡ್ ಮೇ ಬಿ ಕಲರ್ ಇಲ್ಲರಿ, ಕಲರ್ ಅಂದರೆ ವೈಟ್ ಇದ್ದರೆ ಚೆನ್ನಾಗಿರುತ್ತೆ. ರೀಸೆಂಟ್ ಆಗಿರ್ತಕ್ಕಂಥ ಫೋಟೋನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ ಅಪ್ಲೋಡ್ ಮಾಡಿದರೆ ಮತ್ತು ಅಲ್ಲಿ ಸ್ಕ್ಯಾನ್ ಆಗುತ್ತೆ ನಿಮ್ಮ ಒಂದು ಛಾಯಾಚಿತ್ರ. ಅದಕ್ಕಾಗಿ ಈ ಒಂದು ವಿಷಯ ತಮ್ಮ ಗಮನದಲ್ಲಿ ಇರಲಿ. ಮತ್ತು ಆಧಾರ್ ಕಾರ್ಡ್ ಸಮಸ್ಯೆ ಏನಾಗುತ್ತೆ, ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಸಮಸ್ಯೆ ಏನಾಗುತ್ತೆ ಅಂದರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಹೆಸರು ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬೇರೆ ಹೆಸರು ಇರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಹೆಸರು ಇರುತ್ತೆ. ಇವಾಗ ರಮೇಶ್ ಅಂತ ಇದ್ದರೆ, ಇಲ್ಲಿ ಆಧಾರ್ ಕಾರ್ಡಲ್ಲಿ ರಮೇಶ್ ಹಿಂಗೆ ಮುಂದೆ ಏನಪ್ಪ ಅಂತಂದ್ರೆ ಸರ್ನೇಮ್ ಇರುತ್ತೆ. ಈ ಥರ ಇಲ್ಲ, ರಮೇಶ್ ಮಾರ್ಕ್ಸ್ ಕಾರ್ಡಲ್ಲಿ ರಮೇಶ್ ಮುಂದೆ ಸರ್ನೇಮ್ ಇರುತ್ತೆ, ಆಧಾರ್ ಕಾರ್ಡಲ್ಲಿ ಬರೀ ರಮೇಶ್ ಅಂತ ಇರುತ್ತೆ. ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರುತ್ತೆ. ದಯವಿಟ್ಟು ಮತ್ತು ಡೇಟ್ ಆಫ್ ಬರ್ತ್ ಹೆಸರು ಅಷ್ಟೇ ಅಲ್ಲ, ನಿಮ್ಮ ಭಾವಚಿತ್ರವು ಕೂಡ ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟ್ ಆಗಿರಲೇಬೇಕು ಕಡ್ಡಾಯವಾಗಿ. ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ ಇರಲಿ, ಅಥವಾ ಒನ್ ಇಯರ್ 2 ಇಯರ್ ಬ್ಯಾಕ್ ಇದ್ದರೂ ಪರವಾಗಿಲ್ಲ, ಓನ್ಲಿ ಅಪ್ಡೇಟ್ ಆಗಿರಬೇಕು ಆಧಾರ್ ಕಾರ್ಡು. ಆಗಿದ್ದರೆ ಮಾತ್ರ ಅಪ್ಲಿಕೇಶನಲ್ಲಿ ಸರಿಯಾದಂಥ ಮಾಹಿತಿ ತೋರಿಸುತ್ತದೆ. ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸ್ಗಳು ಯಾವ ರೀತಿ ಅಪ್ಲೋಡ್ ಮಾಡಿರ್ತೀರಪ್ಪ ಅಥವಾ ಮೊಬೈಲಲ್ಲಿ ನೀವು ಅಕಸ್ಮಾತ್ ಮೊಬೈಲ್ನಲ್ಲಿ ಹಾಕಿದರೆ ನೀವು ಒಳ್ಳೆಯ ಕ್ಲಾರಿಟಿಯ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ. ಅಲ್ಲಿ VAO ಅಪ್ಲಿಕೇಶನ್ ಹಾಕುವಾಗ ಸ್ಕ್ಯಾನ್ ಕೇಳೋದಿಲ್ಲ, ಬಟ್ ಡಿಜಿಲಾಕರ್ನಲ್ಲಿ SSLC ಮತ್ತು ಆಧಾರ್ ಕಾರ್ಡನ್ನು ಕೇಳುತ್ತೆ. ಆವಾಗ ಸರಿಯಾದಂಥ ರೀತಿಯಲ್ಲಿ PDF ಅನ್ನು ಮಾಡಿ ಒಳ್ಳೆಯ ರೀತಿಯ ಕ್ಲಾರಿಟಿಯಲ್ಲಿ ಒಂದು ಇಮೇಜನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡಿ ನೀಟಾಗಿ. ಮತ್ತು ಏನಪ್ಪ ಅಂತಂದ್ರೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವುಗಳ ಬಗ್ಗೆ ಮಾತಾಡಲೇಬೇಕು ಸ್ನೇಹಿತರೆ. ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ನೀವು ತುಂಬ ಹಳೆಯದು 10 ವರ್ಷ 15 ವರ್ಷ ಹಿಂದಿದ್ದು ಇನ್ನೂ ಅದೇ ಇಟ್ಕೊಂಡು ಅಪ್ಲೈ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಈಗಲೇ ಬಿಟ್ಬಿಡಿ. ರೀಸೆಂಟ್ ಆಗಿರ್ತಕ್ಕಂಥದ್ದು ಒಂದು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮನ ಬರ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಅವು ಹರಿದೋಗ್ಬಿಟ್ಟಿರ್ತವೆ. ಇಲ್ಲಾಂದರೆ ಏನಪ್ಪ ಅಂತಂದ್ರೆ, ನೀವು ಪೋಸ್ಟ್ ಹಾಕ್ಬಿಟ್ಟು ಆಮೇಲೆ ಬರ್ಕೊಳ್ಳೋಣ ಅಂತ ವಿಚಾರ ಮಾಡಿರ್ತೀರ. ಬಟ್ ಅದು ಡೇಟ್ ಮುಗಿಯೋಕ್ಕಿಂತ ಮುಂಚೆ ಒಳಗಡೆನೇ ಇರಬೇಕು. ಇವಾಗ ಜುಲೈ 31 VAO ಲಾಸ್ಟ್ ಡೇಟ್ ಮುಗಿಯುತ್ತೆ. ಅದಕ್ಕಿಂತ ಒಳಗಡೆ ಇದ್ದಿದ್ದು ಇದೇನಪ್ಪ ಅಂತಂದ್ರೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಬರ್ಕೊಂಡು ಇಟ್ಕೊಂಡಿರಲೇಬೇಕು. ಅದರ ನಂತರ ಡೇಟ್ ನೀವು ಬರ್ಕೊಂಡಿದ್ರೆ ಅವು ವ್ಯಾಲಿಡ್ ಆಗಿರುವುದಿಲ್ಲ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲೂ ಕೂಡ ಅಷ್ಟೇ, RD ನಂಬರ್, ನೀವು ಆಗಿರ್ತಕ್ಕಂಥ RD ನಂಬರ್ ಹೊಂಟಿದೆ, RD 121 ಈ ಥರ. ಆವಾಗ RD 00 ಹಿಂಗೆ ಬರ್ತಾಯಿದ್ದು. ಇವಾಗ ಹೊಸದು ಒಂದು ಇನ್ಕಮ್ ಕ್ಯಾಸ್ಟ್ ಬರ್ತಾ ಇದ್ದಾವೆ. ಅವನ್ನ ಹೊಸದಾಗಿ ಅಪ್ಲಿಕೇಶನನ್ನು ಹಾಕಿ ಹೊಸದಾಗಿ ಮಾಡ್ಕೊಳ್ಳಿ. ಅದು ಕೂಡ ಅಪ್ಡೇಟ್ ಆಗ್ತಿದೆ. ಯಾಕಪ್ಪ ಅಂತಂದರೆ, ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅವು
ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಆರ್ ಡಿ ನಂಬರನ್ನು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ದ ಆರ್ ಡಿ ನಂಬರ್ ಹೊಡೆದ್ರೆ ಅದು ನಿಮ್ಮ ಡೀಟೇಲ್ಸನ್ನು ತೋರಿಸೋದಿಲ್ಲ. ಆದ್ದರಿಂದ ಹೊಸ ಅಪ್ಲಿಕೇಶನ್ ಹಾಕಿದ್ದಿದ್ರೆ ನಡೆಯುತ್ತೆ. ರೀಸೆಂಟಾಗಿ 1 ಇಯರ್ ಅಥವಾ 2 ಇಯರ್ ಆದರೂ ನಡೆಯುತ್ತೆ, ಅದಕ್ಕಿಂತ ಹಳೆಯದು ನಡೆಯೋದಿಲ್ಲ. ಇನ್ನು ಫೋಟೋ ಆಯಿತು. ಇನ್ನು ಸಿಗ್ನೇಚರ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಯಾವ ಪೆನ್ನಲ್ಲಿ ಇರಬೇಕು, ಬ್ಲೂ ಆರ್ ಬ್ಲ್ಯಾಕ್ ಎರಡರಲ್ಲಿ ಒಂದಲ್ಲಿ ಮಾಡಿ. ಮತ್ತು ನೀವು ಈ ಹಿಂದೆ ಯಾವ ರೀತಿ ಅಪ್ಲಿಕೇಶನ್ಗಳಲ್ಲಿ ಸಿಗ್ನೇಚರ್ ಮಾಡ್ತಿದ್ರು ಅಥವಾ ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ಮಾಡ್ತಿರೋ ಕಂಟಿನ್ಯೂಸ್ ಆಗಿ ಒಂದೇ ಸಿಗ್ನೇಚರ್ ಮಾಡ್ತಿದ್ರೆ ಮಾತ್ರ ಅದು ಒಂದನ್ನೇ ಮಾಡಿ. ಬೇಕಂದರೆ ನೀವು ಅಲ್ಲೊಂದು ಇಲ್ಲೊಂದು ಮಾಡ್ಕೋಬೇಡಿ. ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಎರಡರಲ್ಲಿ ಒಂದು ಯೂಸ್ ಮಾಡಿ, ಬಟ್ ಒಂದೇ ಸಿಗ್ನೇಚರ್ ಮಾಡಿ. ಎಲ್ಲ ಕಡೆ ಒಂದೇ ರೀತಿಯಾದಂಥ ಸಿಗ್ನೇಚರ್ ಮಾಡಿ.